ವರುಣ ಕೃಪೆ ತೋರಿದ್ದ. ವೆದರ್ ಕೂಡ ಕೂಲ್ ಆಗಿಯೇ ಇತ್ತು. ಇಂತಹ ವಾತಾವರಣದಲ್ಲಿ ಆತ ತನ್ನ ಪಾಡಿಗೆ ತಾನು ಬಿತ್ತನೆ ಮಾಡ್ತಿದ್ದ. ಅಕ್ಕಪಕ್ಕದ ಜಮೀನಿನ ಮಾಲೀಕರು ಕೂಡ ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ರು. ಇನ್ನೇನು ಬೀಜ ಬಿತ್ತಿ ಮನೆಗೆ ಹೋಗ್ಬೇಕಿದ್ದ ಸಮಯದಲ್ಲಿ ಎಲ್ಲರೂ ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ಪಕ್ಕದ ಜಮೀನಿನಿಂದ ಬಂದಿದ್ದ ಕೂಗಾಟ, ಕಿರುಚಾಟ ಕೃಷಿಕರನ್ನ ನಡುಗಿಸಿತ್ತು. ಏನಾಯ್ತು ಅಂತ ಬಂದು ನೋಡುವಷ್ಟರಲ್ಲಿ ಹೆಣ ಬಿದ್ದಿತ್ತು. ಬದುಕಿರುವಾಗಲೇ ತಂದೆಗೆ ಮಗ ಕೊಳ್ಳಿ ಇಟ್ಟಿದ್ದ. ಆ ಕೊಳ್ಳಿಯ ಕಿಡಿಯ ಹಿಂದೆ ಇದ್ದಿದ್ದು ಶಕುನಿ ಚಿಕ್ಕಪ್ಪ. ಇಷ್ಟಕ್ಕೂ ಏನಿದು ಚಿಕ್ಕಪ್ಪ ಹಾಗೂ ಮಗನ ಸಂಚು? ಕೊಲೆ ಹಿಂದಿನ ಸತ್ಯವೇನು ಅನ್ನುವ ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ? ನಮ್ಮ ಅಪ್ಪಾಜಿ ನೋಡ್ರಲ್ಲಿ ಹೆಂಗ್ ಮಲಿಕಿಣ್ಣತ್ತೆ ಪಾಟ್ ಮುಚ್ಚಿದಾರ ಸರ್. ಯಾರಿಗೂ ಇಂಥ ಮಗ ಬೇಡ ಸರ್, ಯಾರಿಗೂ ಬೇಡ. ಪಕ್ಕದಲ್ಲಿ ನಮ್ಮ ಮಾವನ ಮಗನೇ ಗಲಾಟೆ ಮಾಡ್ತಿದ್ದ. ನಾನು ಅಲ್ಲಿಂದ ಬರುವಷ್ಟರಲ್ಲಿ ಅಲ್ಲಿ ಹೊಡೆದು ಮನಗಿಸಿದ್ದ. ಸತ್ತೋಗಿದ್ರು ಅವರು. ಏನಾಗ್ಬೇಕು ಅನ್ನೋದೇನು ಸಹ ಅವ್ರು ಸಿಕ್ಬಿಟ್ರು ನಾನು ಅವರು ಸಜನೆ ಕೊಡೋದು ಬೇಡ, ನಾನೇ ಕೊಲೆ ಮಾಡ್ಬಿಡ್ತೀನಿ, ಮತ್ತೆ ನಾನೇ ಹೋಗ್ಬಿಡ್ತೀನಿ. ಸರಿ, ಜಮೀನಿನಲ್ಲಿ ಸೇರಿರೋ ಪ್ರತಿಯೊಬ್ಬರೂ ಕೂಡ ಅವನನ್ನ ಮಾತ್ರ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಅವನನ್ನ ಸುಮ್ಮನೆ ಬಿಡಬಾರ್ದು. ಅವನೇನಾದ್ರೂ ನಮ್ಮ ಕೈಗೆ ಸಿಕ್ಕಿದ್ರೆ ಮುಗೀತು. ಅವನು ಮಾತ್ರ ಊರಿಗೆ ಬರುವಂತೆಯೇ ಇಲ್ಲ. ಅವನನ್ನ ನಾನೇ ಕೊಲೆ ಮಾಡ್ತೀನಿ, ಕೊಚ್ಚ ಹಾಕಿ ಜೈಲಿಗೆ ಹೋಗ್ತೀನಿ ಅಂತ ಕೋಪ ಹೊರ ಹಾಕಿದ್ರು. ಅದೊಬ್ಬನ ವಿರುದ್ಧ ಆವೇಶವನ್ನೇ ಹೊರ ಹಾಕಿದ್ರು. ಅವನ ಹಿಂದೆ ಇರೋ ನರಿಗಳು ಶಕುನಿಗಳನ್ನು ಬಿಡಲ್ಲ ಅಂತ ಕೂಗಾಡ್ತಾರೆ. ಯಾಕಂದ್ರೆ ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದ ವ್ಯಕ್ತಿ ಅನ್ಯಾಯವಾಗಿ ಕೊಲೆಯಾಗಿ ಹೋಗಿದ್ದ. ಮೃತದೇಹದ ಪಕ್ಕದಲ್ಲದೆ ಬಿದ್ದಿರೋ ಕಿದೆ ದೊಣ್ಣೆಯಲ್ಲದೆ ಉಳುಮೆ ಮಾಡಲು ಬಂದಿದ್ದ ವ್ಯಕ್ತಿಯನ್ನೇ ಕೊಲೆಗೈಯಲಾಗಿತ್ತು. ಸ್ಪಾಟ್ಗೆ ಆಗಮಿಸಿದ್ದ ಪೊಲೀಸರು ಹಾಗೂ ಸೋಕೋ ಟೀಮ್ಗೂ ಕೂಡ ಈ ದೊಣ್ಣೆಯೇ ಸಾಕ್ಷಿಯಾಗಿ ಸಿಕ್ಕಿತ್ತು. ಹಂತಕ ಬೇರೇನಾದ್ರೂ ಸುಳಿವು ಬಿಟ್ಟು ಹೋಗಿದ್ದಾನಾ ಅಂತ ಇಂಚಿಂಚು ಬಿಡದೆ ಜಾಲಾಡ್ತಾರೆ. ಕುಟುಂಬಸ್ಥರು ಊರಿನ ಜನರನ್ನ ದೂರ ಕಳುಹಿಸಿ ಪೊಲೀಸರು ಕೆಲಸ ಶುರು ಮಾಡಿಕೊಂಡಿದ್ರು. ಮಳೆ ನಡುವೆಯೂ ಸಾಕ್ಷ್ಯಕ್ಕಾಗಿ ಜಾಲಾಡ್ತಾರೆ. ಆ ಸಾಕ್ಷ್ಯ ಸಿಗೋಕ್ಕೂ ಮುನ್ನ ಪೊಲೀಸರ ಮತ್ತೊಂದು ತಂಡ ಅದೊಬ್ಬನ ಹೆಜ್ಜೆ ಗುರುತು ಪತ್ತೆ ಮಾಡಿಕೊಂಡು ಹೋಗಿದ್ರು. ಯಾರು ಇಲ್ಲಿ ಹೆಣ ಕೆಡವಿರೋ ಆ ಒಬ್ಬ ರಾಕ್ಷಸ ಯಾರು ಅನ್ನೋದು ದೊಡ್ಡ ಪ್ರಶ್ನೆಯಾಗಿತ್ತು. ಪೊಲೀಸರ ಆ ಪ್ರಶ್ನೆಗೆ ಆದಷ್ಟು ಬೇಗ ಉತ್ತರ ಸಿಕ್ಕಿತ್ತು. ಅವನೇ ಸರ್, ಅವನು ಬಿಟ್ರೆ ಬೇರಾರೂ ಅಲ್ಲ ಅಂತ ಇಲ್ಲಿ ಸೇರಿರೋ ಕುಟುಂಬಸ್ಥರು ಪೊಲೀಸರಿಗೆ ತಿಳಿಸ್ತಾರೆ. ಅವನನ್ನ ನಮ್ಮ ಕೈಗೆ ಕೊಟ್ಬಿಡಿ, ನಾವು ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡ್ತೀವಿ ಅಂತ ತಮ್ಮ ಆಕ್ರೋಶ ಹೊರಹಾಕ್ತಾರೆ. ಹೀಗೆ ಇವರೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾಗಿರೋ ಆ ಒಬ್ಬ ಕ್ರೂರಿ ಇವನೇ ನೋಡಿ. ನೋಡಿದ್ರ ಈ ಸ್ಟೋರಿಯ ರಾಕ್ಷಸ ಹೇಗಿದ್ದಾನೆ ಅನ್ನೋದನ್ನ ಗಮನಿಸಿದ್ರ ಮೊಂಡು ಮುಖದ ಈ ಪಾಪಿ ಬೇರಾರೂ ಅಲ್ಲ, ಇಲ್ಲಿ ಕೊಲೆಯಾಗಿರೋ ವ್ಯಕ್ತಿಯ ಸ್ವಂತ ಮಗನೇ. ಜನ್ಮ ಕೊಟ್ಟು ಬದುಕು ಕಟ್ಟಿಕೊಟ್ಟು ಮದುವೆ ಮಾಡಿ ಚೆನ್ನಾಗಿರು ಮಗನೇ ಅಂತ ಆಶೀರ್ವಾದ ಮಾಡಿದ್ದ ತಂದೆಯನ್ನೇ ಈ ಕಿರಾತಕ ಕೊಂದಿರೋದು. ಯಾರಿಗಾಗಿ ಕೂಲಿಕಾರನಾಗಿ ಇಡೀ ಜೀವನವನ್ನ ಶ್ರಮಿಸಿದ್ನೋ ಅವನೇ ತಂದೆಯನ್ನ ಕೊಂದು ಹಾಕಿರೋದು. ಇಂಥ ಸೈತಾನನ ಹೆಸರು ಪ್ರಸನ್ನ, 36 ವರ್ಷ ವಯಸ್ಸು. ಚಿತ್ರದುರ್ಗ ತಾಲೂಕಿನ ಕಲ್ಕುಂಟೆ ಗ್ರಾಮದ ನಿವಾಸಿ. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಈ ಪಾಪಿ ಪ್ರಸನ್ನ ಮನೆ ಜವಾಬ್ದಾರಿ ಹೊತ್ಕೊಂಡು ಅಪ್ಪನಿಗೆ ಹೆಗಲಾಗಿ ಮನೆಯ ಕಷ್ಟಗಳನ್ನ ದೂರ ಮಾಡೋದು ಬಿಟ್ಟು ಮನೆಗೆ ಆಧಾರವಾಗಿದ್ದ ತಂದೆಯನ್ನೇ ಈ ಪಾಪಿ ಕೊಲೆ ಮಾಡಿದ್ದಾನೆ. ನಮಗೆ ಪಾಪ ಫೋನ್ ಮಾಡಿದ್ರು ಸರ್, ನಾವು ಹೊಲ್ದಾಗಿದ್ವಿ. ಫೋನ್ ಮಾಡಿದಾಗ ಬಂದು ಹೇಳಿದಾಗ ಬಂದು ತಡಿಯಪ್ಪ, ಇಲ್ಲ ಕಣ ಬಾರ್ ಮಾತಾಡಂಗಿಲ್ಲ ಅಂತಂದ್ರು. ಬಂದ್ವಿ, ಅಲ್ಲಿದ್ದ ನಂಗೆ ಒಂದೇ ಹಂಗೆ ಓಡ್ ಬಂದೊಟ್ಟಿಗೆ ಇಟ್ಟೈತಿ ಅಲ್ಲೇ ಇಲ್ಲ. ಏನಾಗ್ಬೇಕು ಅನ್ನೋದೇನು ಸಹ ಅವ್ರು ಸಿಕ್ಬಿಟ್ರು ನಾನು ಅವರು ಸಜನೆ ಕೊಡೋದು ಬೇಡ, ನಾನೇ ಕೊಲೆ ಮಾಡ್ಬಿಡ್ತೀನಿ, ಮತ್ತೆ ನಾನೇ ಹೋಗ್ಬಿಡ್ತೀನಿ ಜೈಲಿಗೆ. ಅವ್ರನ್ನ ಬಂದು ಈಗ ಕರ್ಕೊಂಬಂದು ನಿಲ್ಸಿದ್ರೆ ನಾನೇ ಕಡ್ದು ಬಿಡ್ತೀನಿ.
ಮಧ್ಯಾಹ್ನದ ಹೊತ್ತು ಮಗನಿಂದಲೇ ತಂದೆ ಹತ್ಯೆ. ತಂದೆ ಮಗನ ನಡುವೆ ವಿಷ ಬಿತ್ತಿದ್ಯಾರೂ ಗೊತ್ತ? ಅದು ಇದೇ ಜುಲೈ 19ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಸುಮಾರು. ಈ ಹೊತ್ತಲ್ಲದೆ ಚಿತ್ರದುರ್ಗ ತಾಲೂಕಿನ ಕಲ್ಕುಂಟೆ ಗ್ರಾಮದ ಚಂದ್ರಪ್ಪ ಎಂಬಾತ ಜಮೀನು ಉಳುಮೆ ಮಾಡೋಕಂತ ಆಗಮಿಸಿದ್ದ. ಮಳೆ ಬಿದ್ದಿರೋ ಸಮಯದಲ್ಲಿ ಜಮೀನು ಉಳುಮೆ ಮಾಡಿ ಇನ್ಮೇಲಾದ್ರೂ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಮಾಡೋಣ ಅಂತ ಆಗಮಿಸಿದ್ರು. ಅಕ್ಕಪಕ್ಕದ ಜಮೀನಿನ ಮಾಲೀಕರು ಸಹ ತಮ್ಮ ಕೆಲಸದಲ್ಲಿ ನಿರತರಾಗಿದ್ರು. ಈ ವೇಳೆ ಜಮೀನಿಗೆ ಚಂದ್ರಪ್ಪನ ಮಗನಾಗಿರೋ ಪ್ರಸನ್ನ ಎಂಟ್ರಿ ಕೊಟ್ಟಿದ್ದ. ತಂದೆಯ ಕೆಲಸಕ್ಕೆ ಸಹಾಯ ಮಾಡ್ತಾನೆ ಅಂತ ಅಕ್ಕಪಕ್ಕದ ಜಮೀನಿನ ಮಾಲೀಕರು ಅಂದುಕೊಂಡಿದ್ರು. ಆದರೆ ಈ ಪರಮ ಪಾಪಿ ಪ್ರಸನ್ನ ತಂದೆ ಅಂತಲೂ ನೋಡದೆ, ಕೈ ತುತ್ತು ತಿನ್ನಿಸಿ ಬೆಳೆಸಿರೋ ಅಪ್ಪ ಅನ್ನೋ ಕರುಣೆಯೂ ಇಲ್ಲದೆ ಜಗಳಕ್ಕೆ ನಿಂತಿದ್ದ. ಅಕ್ಕಪಕ್ಕದ ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದವರು ಏನಾಯ್ತು ಅಂತ ಬಂದು ನೋಡುವಷ್ಟರಲ್ಲಿ ತಂದೆಯನ್ನ ಇದೇ ತೊಂಡೆಯಲ್ಲಿ ಹೊಡೆದು ಕೊಂದು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಸರ್, ನಾನು ಜಮೀನಲ್ಲಿ ನೀರು ಕಟ್ತಾ ಇದ್ದೆ. ಪಕ್ಕದಲ್ಲಿ ನಮ್ಮ ಮಾವನ ಮಗನೇ ಗಲಾಟೆ ಮಾಡ್ತಿದ್ದ. ನಾನು ಅಲ್ಲಿಂದ ಬರುವಷ್ಟರಲ್ಲಿ ಅಲ್ಲಿ ಹೊಡೆದು ಮನಗಿಸಿದ್ದ. ಸತ್ತೋಗಿದ್ರು ಅವರು. ಕೂಡಲೇ ಅವ್ರ ಮನೆಯವ್ರಿಗೆ ಫೋನ್ ಮಾಡಿದೆ. ಅವ್ರ ಮನೆಯವ್ರು ಬಂದು ಎಲ್ಲ ರೆಡಿ ಮಾಡಿದ್ರು. ನಾವು ನಮ್ಮ ಗ್ರಾಮದಲ್ಲಿ ಬರೋದೇ ಬೇಡ ಸರ್ ಅಂತಾರೆ. ಅವ್ರು ಅಲ್ಲೇ ಇದ್ದು ಬಿಡ್ಲಿ, ಅವರು ನಮ್ಮ ಗ್ರಾಮಕ್ಕೆ ಬರೋದು ಬೇಡ ಅಂತಾರೆ. ತಂದೆಯನ್ನೇ ಮಗ ಕೊಲೆ ಮಾಡುವಂಥದ್ದೇನಿತ್ತು? ಅಪ್ಪ ಮಗನ ನಡುವೆ ಅಂತಹ ದ್ವೇಷವೇನಿತ್ತು? ಅಪ್ಪನನ್ನೇ ಕೊಂದು ಕೊಳ್ಳಿಗಿಟ್ಟಿದ್ದೇಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕಿಕೊಂಡು ಹೋದಾಗ ಶಾಕಿಂಗ್ ವಿಷಯ ಹೊರಬಂದಿತ್ತು. ತಂದೆ ಮಗನ ನಡುವೆ ತಂದಿಟ್ಟಿದ್ದ ಆ ನೀಚನ ಹೆಸರು ಹೊರಬಂದಿತ್ತು. ತಂದೆ ಮಗನ ಮಧ್ಯೆ ವಿಷ ಬೀಜ ಬಿತ್ತಿ ತಂದೆಯನ್ನೇ ಕೊಲೆ ಮಾಡುವಂತೆ ಆದೇಶ ಕೊಟ್ಟಿದ್ನ ಅನ್ನೋ ಚರ್ಚೆ ಗೆದ್ದಿತ್ತು. ಆ ಚರ್ಚೆಗೆ ಅಸಲಿ ಕಾರಣವೇನು? ಈ ಕೊಲೆ ಕೇಸಿನ ಆ ಶಕುನಿ ಯಾರು ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ ನೋಡಿ. ಐದು ಎಕರೆ ಜಮೀನು ವಿಷ ಬಿತ್ತಿದ್ದ ಚಿಕ್ಕಪ್ಪ. ತಂದೆಯ ಆಸ್ತಿ ಯಾವತ್ತಿದ್ದರೂ ಮಗನಿಗೆ ಬಂದೇ ಬರುತ್ತೆ. ಮಗನಿಗೆ ಸಿಕ್ಕೇ ಸಿಗತ್ತೆ. ತಂದೆ ಆಸ್ತಿಯಲ್ಲದೆ ಮಗನಿಗೆ ಅಧಿಕಾರ ಆಗಿರುತ್ತೆ. ಹೀಗಿದ್ರು ಈ ರಕ್ಕಸನಿಗೆ ಏನು ಬಂದಿತ್ತು ರೋಗ? ತಂದೆಯ ಜೊತೆ ಕೂತು ಮಾತನಾಡ್ಕೊಂಡಿದ್ದಿದ್ರೆ ಯಾವುದೇ ಸಮಸ್ಯೆ ಬರ್ತಾಗಿರ್ಲಿಲ್ಲ. ಬಟ್ ಇವನು ತಾಳ್ಮೆ ಕಳೆದುಕೊಂಡು ರಕ್ಕಸನಾಗಿದ್ದ. ಸಾಕಿ ಸಲುಹಿದ್ದ ತಂದೆ ಅಂತಲೂ ನೋಡದೆ ತಂದೆಯ ಹೆಸರಲ್ಲಿದ್ದ 5 ಎಕರೆ ಮೇಲೆ ಕಣ್ಣು ಹಾಕಿದ್ದ. ಆ 5 ಎಕರೆ ಜಮೀನು ತನ್ನ ಪಾಲಾಗ್ಬೇಕು ಅಂದ್ರೆ ತಂದೆ ಬದುಕಿರಬಾರದು ಅಂತ ಕೆಟ್ಟ ನಿರ್ಧಾರಕ್ಕೆ ಬಂದಿದ್ದ. ತಂದೆ ಆಸ್ತಿ ಕೊಡೋ ತನಕ ಕಾಯೋದು ಬಿಟ್ಟು ತಂದೆಯನ್ನ ಕೊಂದು ಮುಗಿಸಿದ್ದ. ಯಾವ ಮಣ್ಣಿಗಾಗಿ ಹಪಹಪಿಸಿದ್ನೋ ಅದೇ ಮಣ್ಣಿನಲ್ಲದೆ ತಂದೆಯನ್ನ ಹೆಣವಾಗಿಸಿದ್ದ. ಪದೇ ಪದೇ ಗಲಾಟೆ, ಜಮೀನ್ ಕಾಲ ಪದೇ ಪದೇ ಗಲಾಟೆ ಮಾಡಿದ್ರು ಸರ್ ಇವರಲ್ಲಿ. ಈಗಲೇ 2-3 ವರ್ಷದಿಂದನೂ ಗಲಾಟೆ ಮಾಡ್ತಾ ಇದ್ರು. ಏನ್ ಸರ್? ಭೂಮಿ ಬಿತ್ತಬಾರ್ದು ಅಂತೇಳಿ. ಈಗ ಮಗ ಬೇರೆ ಇದ್ದ, ನನಗೆ ಜಮೀನು ಕೊಡುವಂತ ಅವ್ರ ಅಪ್ಪಜ್ಜಿ ನಾನು ಮನೆ ಮಾಡಿ ಸಾಲ ಮಾಡಿದ್ದೀನಿ, ಅದನ್ನ ನಾನು ತೀರ್ಸ್ಬೇಕಂತ ಅವ್ರ ಅಪ್ಪಜ್ಜಿ ಹಿಂಗೆ ತರಲೆ ಮಾಡ್ತಿದ್ರು ಸರ್ ಅವ್ರಿಗೆ 2-3 ವರ್ಷ. ಎಲ್ಲ ಹೇಳಿದ್ರು ಸರ್. ಅವ್ರು ಒಪ್ಪಿಕೊಂಡಿಲ್ಲ. ಅವರು ಜಮೀನು ಬಗ್ಗೆ ಊರಾಗ ಎಲ್ಲರೂ ಹೇಳಿದ್ರು, ಯಾರು ಕೇಳಲಿಲ್ಲ ಅದನ್ನ ಅವರು. ಮೃತ ಚಂದ್ರಪ್ಪನಿಗೆ 3 ಮಕ್ಕಳು, 2 ಹೆಣ್ಣು ಮಕ್ಕಳು, 1 ಗಂಡು ಮಗ. ಆ ಒಬ್ಬ ಸುಪುತ್ರನೇ ಈ ಪ್ರಸನ್ನ. ಇರೋ ಜಮೀನಿನಲ್ಲಿ 3 ಹಂಚಿಕೊಳ್ಳೋದು ಬಿಟ್ಟು ತಮ್ಮ ಮನೆಯನ್ನ ಸ್ಮಶಾನ ಮಾಡಿದ್ದಾನೆ. ಕಳೆದ 3 ವರ್ಷಗಳಿಂದ ತಂದೆಯ ಬಳಿ ಜಗಳ ಆಡ್ಕೊಂಡು ಸಪರೇಟ್ ಮನೆ ಮಾಡ್ಕೊಂಡಿದ್ದ ಈ ಪ್ರಸನ್ನ ಜಮೀನು ಬರ್ಕೊಡುವಂತ ಕಾಡ್ತಿದ್ದಂತೆ. ಆದ್ರೆ ಚಂದ್ರಪ್ಪ ಸಾಲ ತೀರಿಸುವ ತನಕ ಜಮೀನು ಯಾರಿಗೂ ಕೊಡಲ್ಲ ಅಂತಿದ್ದ. ಇದರಿಂದಾಗೆ ಕೋಪಗೊಂಡಿದ್ದ ಈ ಪ್ರಸನ್ನ ತಂದೆಯನ್ನ ಕೊಂದು ಮುಗಿಸಿದ್ದಾನೆ. ಅದು ಕೂಡ ಈ ಕೊಲೆ ಹಿಂದಿರೋ ಶಕುನಿಯು ಬೇರಾರು ಅಲ್ವಂತೆ, ಮೃತ ಚಂದ್ರಪ್ಪನ ಸಹೋದರನೇ ಆಗಿದ್ದಾನಂತೆ. ಚಿಕ್ಕಪ್ಪನೇ ಹೊಡ್ಸಿರೋದು ಸರ್ ಇದನ್ನ. ಅವ್ನ ಹಂಗ್ ಮಾಡ್ತಿದ್ದಿಲ್ಲ ಸರ್. ಅವ್ನಿಗೆ ಹಚ್ಕೊಟ್ಟು ಕುಣಿಸ್ಬಿಟ್ರು ಸರ್ ಪ್ರಸನ್ನ. ಕರ್ಬಸಪ್ಪ. ಅಲ್ಲಿ ನಮ್ಮ ಅಪ್ಪಾಜಿ ಒಂದ್ ಎಮ್ಮೆ ಕಟ್ಲೆ ಲಟ್ಟಿ ಮುಂದೆ ಹಂಗೆ ಸಿಡಿ ಹೊಡಿತ್ನಿ ಹಂಗೆ ಹಿಂಗೆ. ನಮ್ಮ ಅಪ್ಪಾಜಿ ಒಂದ್ ಸ್ವಲ್ಪ ಎದ್ರದ್ ಸ ಹಂಗ ಹುರಿದ್ ಬೀಳನ್ಸ ಲಟ್ಟಿ ಮುಂದೆ ಆದ್ರೂ ನಮ್ಮ ಅಪ್ಪಾಜಿ ಮೊನ್ನೆ ಏನ ಯಾವ್ದ
ವಿಷಯಕ್ಕೆ ಹಂಗ ತಿನ್ನರ್ ನೋಡ್ದಂಗ್ ನೋಡೋದು, ನಮ್ಮ ಅಪ್ಪಾಜಿ ದನ ಹಿಡ್ಕೊಂಬಂದ್ರೆ ತಿನ್ನರ್ ನೋಡ್ದಂಗ್ ನೋಡೋದು, ಹಂಗ್ ಮಾಡೋಣ ಅಂತ ಶಿಕ್ಷೆ ಆಗ್ಲಿ ಬಿಡ್ರಿ ಸರ್. ನಮ್ಮ ಅಷ್ಟೇ ಎಷ್ಟು ಇರ್ದತ್ ಹೇಳ್ರಿ ಸರ್. ನಮ್ಮ ಅಪ್ಪಾಜಿ ನೋಡ್ರಲ್ಲಿ ಹೆಂಗ್ ಮಾಲಿಕಿಂಡತ್ತೆ ಪಾಟ್ ಮುಚ್ಚಿದಾರ ಸರ್. ಯಾರಿಗೂ ಇಂಥ ಮಗ ಬೇಡ ಸರ್, ಯಾರಿಗೂ ಬೇಡ. ಮಗನ ಮೂಲಕವೇ ಜಮೀನನ್ನ ಲಪಟಾಯಿಸೋಕೆ ಚಂದ್ರಪ್ಪನ ಸಹೋದರ ಸಂಚು ರೂಪಿಸಿದ್ದಂತೆ. ಚಂದ್ರಪ್ಪನ ಮಗನನ್ನೇ ಸೆಳೆದುಕೊಂಡಿದ್ದ ಚಿಕ್ಕಪ್ಪ. ದುಡ್ಡು ಬೇಕಾ? ನಾನು ಕೊಡ್ತೀನಿ. ನಿನಗೇನು ಬೇಕೋ ನಾನು ಕೊಡ್ತೀನಿ. ಅದಕ್ಕೂ ಮೊದಲು ನಿನ್ನ ಜಮೀನನ್ನ ನೀನು ಪಡ್ಕೋ. ನಿನ್ನ ಅಪ್ಪನ ಬಳಿ ಕೇಳು, ಅದು ನಿನ್ನ ಹಕ್ಕು. ನಿಮ್ಮಪ್ಪ ನಿನಗೆ ಜಮೀನು ಕೊಡದೆ ಮತ್ಯಾರಿಗೆ ಕೊಡ್ತಾನೆ? ಒಂದು ವೇಳೆ ನಿನಗೆ ಮೋಸ ಮಾಡಿ ಆ ಆಸ್ತಿಯನ್ನ ಹೆಣ್ಣು ಮಕ್ಕಳಿಗೆ ಬರದು ಸತ್ರೆ ಏನ್ ಮಾಡ್ತೀಯಾ ಅಂತ ಚಿಕ್ಕಪ್ಪ ಪ್ರಸನ್ನನ ತಲೆ ಕೆಡಿಸಿದ್ದಂತೆ. ಇಷ್ಟೇ ಅಲ್ಲ, ಪ್ರಸನ್ನನ ಹೆಸರಿಗೆ ಜಮೀನು ಬರ್ತಿದ್ದಂತೆ. ಆ ಭೂಮಿಯನ್ನ ಚಿಕ್ಕಪ್ಪ ಕಿತ್ಕೊಳ್ಬೇಕು ಅಂತ ಕುತಂತ್ರ ಹೆಣದಿದ್ದಂತೆ. ಆ ಕುತಂತ್ರ ತಿಳಿಯದೆ ಹೋದಾಗಿ ಪ್ರಸನ್ನ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡಿದ್ದಾನೆ. ಬೀಳಿಸಿ ನಾನು ಭಾಗ ಅವನ ಹೆಸರಿಗೆ ಮಾಡಿದಂಗೆ ಮಾಡಿ ಅವನ್ನ ಕೊಲೆ ಮಾಡಿ ಭಾಗ ತಗೋಬೇಕು, ಹೊಲ ಮನೆ ಎಲ್ಲ ಮಾಡ್ಕೋಬೇಕು ಅಂತಿದ್ದು. ಚಿಕ್ಕಪ್ಪನು ಸೇರಿದಾನೆ, ಚಿಕ್ಕಪ್ಪನ ಮಗನೂ ಸೇರಿದಾನೆ. ಪ್ರದಿ ಅಂತ ಫೋನ್ ಮಾಡಿ ಅವ್ರ ಚಿಕ್ಕಪ್ಪನೇ ಕರೆ ಕಳಿಸ್ಕೊಂಡ, ಬಾರ ಹಿಂಗ್ ಬಂದ ಹೊಲ್ದಾಗ ಬಂದಾನೆ, ಬಾರ ಕಣಗ ತಗೊಂಡ ಅಂತ ಹೇಳಿ ಬಂದಾನೆ ಹೊಡೆದಾರೆ ಅವ್ರನ್ನ ಬಂದು ಈಗ ಕರ್ಕೊಂಬಂದ್ ನಿಲ್ಸಿದಂದ್ ನಾನೇ ಕಡ್ದು ಬಿಡ್ತೀನಿ. ಆ ಪ್ರಸನ್ನ ಅವ್ರ ಕಾಗಪ್ಪ ಬಂದು ಪ್ರಸನ್ನ ಕುಮಾರ ಅಜ್ಜಯ್ಯ, ಅವ್ರನ್ನ ಇಬ್ಳರ್ ನಾನೇ ಕಡ್ದು ಹೋಗ್ಬಿಡ್ತೀನಿ. ಮತ್ತೇನು ಅದ್ರಾಗೇನು. ಈ ಚಂದ್ರಪ್ಪ ಹಾಗೂ ಚಂದ್ರಪ್ಪನ ಸಹೋದರನಿಗೆ ಬಿಲ್ಕುಲ್ ಆಗ್ತಿರ್ಲಿಲ್ವಂತೆ. ಜಮೀನು ವಿಷಯಕ್ಕೆ ಗಲಾಟೆ ಮಾಡ್ಕೊಂಡಿದ್ರಂತೆ. ಹೇಗಾದ್ರೂ ಸರಿ ಚಂದ್ರಪ್ಪನ ಹೆಸರಿನಲ್ಲಿರೋ ಜಮೀನು ಕಿತ್ಕೊಳ್ಬೇಕು ಅಂತ ಸ್ವಂತ ಸಹೋದರನೇ ನಿರ್ಧಾರ ಮಾಡಿದ್ದಂತೆ. ಅದರಂತೆ ತಂದೆ ಜೊತೆ ಜಗಳ ಮಾಡಿಕೊಂಡು ಬೇರೆ ಮನೆ ಮಾಡಿದ್ದಾಗಿ ಪ್ರಸನ್ನನಿಗೆ ತಲೆ ಕೆಡಿಸಿದ್ದಂತೆ. ತಂದೆ ಹಾಗೂ ಮಗನ ನಡುವೆ ವಿಷ ಬೀಜ ಬಿತ್ತಿದ್ದಂತೆ. ಕೊನೆಗೆ ಆ ವಿಷ ಬೀಜವೇ ಒಂದು ಕುಟುಂಬದ ನೆಮ್ಮದಿಯನ್ನೇ ಸರ್ವನಾಶ ಮಾಡಿದೆ. ಜಮೀನಿಗಾಗಿ ತಂದೆಯನ್ನ ಕೊಂದು ಎಸ್ಕೇಪ್ ಆಗಿದ್ದ ಪ್ರಸನ್ನ ಬೇರೆ ದಾರಿ ಇಲ್ಲದೆ ಪೊಲೀಸರ ಮುಂದೆ ಶರಣಾಗಿದ್ದಾನೆ. ಪೊಲೀಸರು ಈ ಕೇಸಿನಲ್ಲಿ ಚಿಕ್ಕಪ್ಪನ ಪಾತ್ರ ಆಗಿತ್ತ ಅಥವಾ ಬೇರೆ ಏನಾದರೂ ಕಾರಣ ಆಗಿದೆಯಾ ಅಂತ ತನಿಖೆ ಮುಂದುವರೆಸಿದ್ದಾರೆ.